ರಾಜ್ಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ತಹಶೀಲ್ದಾರ್ ಕಚೇರಿ, ಸಬ್ ರಿಜಿಸ್ಟ್ರಾರ್ ಕಚೇರಿ ಮತ್ತು ಸರ್ವೆ ಇಲಾಖೆ ಈ ಮೂರು ವಿಭಾಗಗಳಲ್ಲಿ ಇರ್ತಕ್ಕಂಥ ಹಳೆಯ ಮೂಲ ದಾಖಲೆಗಳು ಏನೇನಿದ್ದಾವೆ ಅವೆಲ್ಲವುಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಪರ್ಮನೆಂಟ್ ಆಗಿ ಅವುಗಳನ್ನ ಸಂರಕ್ಷಣೆ ಮಾಡುವ ಭೂ ಸುರಕ್ಷಾ ಯೋಜನೆಗೆ ರಾಜ್ಯ ಸರ್ಕಾರ ಚಾಲನೆಯನ್ನ ನಾವು ಕೊಟ್ಟಿದ್ದೇವೆ. 31 ತಾಲೂಕಿನಲ್ಲಿ ಈಗಾಗಲೇ ಕೆಲಸ ಮಾಡಿದ್ದೇವೆ. ಇನ್ನು ಬಾಕಿ ಇರುವ 209 ತಾಲೂಕಿನಲ್ಲೂ ಕೂಡ ಈ ವಾರದಿಂದ ಚಾಲನೆ ಆಗ್ತಾ ಇದೆ. ಹಳೆ ದಾಖಲೆಗಳು ಕಳೆದು ಹೋಗುವಂತ ಪ್ರಕರಣದಿಂದ ರೈತರಿಗೆ ಮಾಲೀಕತ್ವವೇ ಕಳ್ಕೊಳ್ಳುವಂತ ಪ್ರಸಂಗಗಳು ಬಂದಿದ್ದಾವೆ. ಇನ್ನ ಹಳೆ ದಾಖಲೆಗಳು ಶಿಥಿಲವಾಗಿ ಪುಡಿ ಆಗ್ತಾ ಇದ್ದಾವೆ. ಈಗ ನಾವು ಅವುಗಳನ್ನ ಸ್ಕ್ಯಾನ್ ಮಾಡಲಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಕಳೆದು ಹೋಗ್ತಾವೆ. ಅದರಿಂದಾನು ಜಮೀನಿನ ಮಾಲೀಕತ್ವಕ್ಕೆ ಗ್ಯಾರಂಟಿ ಇಲ್ದಂಗೆ ಆಗೋಗುತ್ತೆ. ಹಾಗೂ ಕೆಲವರು ಫೋರ್ಜರಿ ಮಾಡೋದು, ತಿದ್ದುವಂತಹದ್ದು, ಉದ್ದೇಶಪೂರ್ವಕವಾಗಿ ಕಳೆದಾಕೋದು, ರೆಕಾರ್ಡ್ಗಳನ್ನ ಎತ್ತಿ ಇಡೋದು, ಇವೆಲ್ಲಾ ಸಮಸ್ಯೆಗಳು ಆಗ್ತಾ ಇದೆ. ಜೊತೆಗೆ ರೈತರು ಕೂಡ ದಾಖಲೆಗಳನ್ನ ಪಡ್ಕೊಳ್ಳೋದೇ ಒಂದು ಸಾಹಸದ ಕೆಲಸ ಆಗ್ಬಿಟ್ಟಿದೆ ರೆಕಾರ್ಡ್ ರೂಮ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲಾ ಸಮಸ್ಯೆಗಳನ್ನ ಮನಗಂಡು ಇದಕ್ಕೆ ಪರಿಹಾರ ಕೊಡಬೇಕು. ಹಳೆ ದಾಖಲೆಗಳು ಶಾಶ್ವತವಾಗಿ ಉಳಿಬೇಕು ಮತ್ತು ಸಲೀಸಾಗಿ ರೈತರಿಗೆ ಸಿಗಬೇಕು. ಫೋರ್ಜರಿ ಕಳೆದೋಗೋದಕ್ಕೆ ಒಂದು ವಿರಾಮ ಆಡಬೇಕು ಅಂತೇಳಿ ಭೂ ಸುರಕ್ಷಾ ಯೋಜನೆಯಲ್ಲಿ ಇವೆಲ್ಲವುಗಳನ್ನ ಸ್ಕ್ಯಾನ್ ಮಾಡಿ ಆನ್ಲೈನ್ ಅಲ್ಲೇ ನಾವು ನೇರವಾಗಿ ಜನನೇ ಹುಡ್ಕೋಬಹುದು ಆ ದಾಖಲೆಗಳನ್ನ. ಆ ರೀತಿಯಾಗಿ ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇರೋದು ಜಮೀನಿನ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಕೊಟ್ಟ ಹಾಗೆ. ಇಲ್ಲ ಅಂತ ಹೇಳಿದ್ರೆ ಜಮೀನ್ ಇದ್ರೂ ಕೂಡ ಮೂಲ ದಾಖಲೆಗಳು ಸಿಗಲಿಲ್ಲ, ಮೂಲ ದಾಖಲೆಗಳು ಹಾಳಾಗಿದ್ದಾವೆ ಅಂತ ಹೇಳಿದ್ರೆ ಜಮೀನಿನ ಮಾಲೀಕತ್ವಕ್ಕೆ ಗ್ಯಾರಂಟಿ ಇಲ್ದಂಗ ಆಗುತ್ತೆ. ಹಾಗಾಗಿ ರೈತರ ಜಮೀನಿನ ಮಾಲೀಕತ್ವಕ್ಕೂ ಒಂದು ಗ್ಯಾರಂಟಿ ಕೊಡಬೇಕು ಅಂತೇಳಿ ಹಳೆ ದಾಖಲೆಗಳನ್ನ ಸಂರಕ್ಷಣೆ ಮಾಡಿ ಸ್ಕ್ಯಾನ್ ಮಾಡಿ ನೇರವಾಗಿ ಜನಗಳಿಗೆ ತಲುಪಿಸುವಂತ ಭೂ ಸುರಕ್ಷಾ ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ. ಇದು ಈ ವರ್ಷದಲ್ಲೇ 3 ಇಲಾಖೆ, ತಹಶೀಲ್ದಾರ್ ಕಚೇರಿ, ಸಬ್ ರಿಜಿಸ್ಟ್ರಾರ್ ಕಚೇರಿ ಮತ್ತು ಸರ್ವೆ ಕಚೇರಿ, ಈ 3ರಲ್ಲೂ ಇರತಕ್ಕಂತ ಎಲ್ಲಾ ದಾಖಲೆಗಳನ್ನು, ಹಳೆ ಮೂಲ ದಾಖಲೆಗಳನ್ನ ಈ ವರ್ಷದಲ್ಲಿ ಸಂಪೂರ್ಣವಾಗಿ ನಾವು ಗಣಕೀಕರಣ ಮಾಡ್ತೇವೆ, ಅದನ್ನ ಸ್ಕ್ಯಾನ್ ಮಾಡ್ತೇವೆ, ನೇರವಾಗಿ ಜನಗಳು ಹುಡುಕೊಳ್ಳಿಕ್ಕೆ ಅವಕಾಶ ಮಾಡ್ತೇವೆ. ಯೋಜನೆ ಅನುಷ್ಠಾನಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ? ಸುಮಾರು ಏನಿಲ್ಲ ಅಂತ ಹೇಳಿದ್ರು ಇದು 3 ಇಲಾಖೆಗಳು ಮಾಡಬೇಕಾದ್ರೆ ಸುಮಾರು 100 ರಿಂದ 150 ಕೋಟಿ ರೂಪಾಯಿವರೆಗೂ ಕೂಡ ಖರ್ಚಾಗುತ್ತೆ. ಇದನ್ನ ಕೇಂದ್ರ ಸರ್ಕಾರದ ಅನುದಾನ, ರಾಜ್ಯ ಸರ್ಕಾರದ ಅನುದಾನ ಎರಡರಲ್ಲೂ ಸೇರಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ.